ಪರಿಶುದ್ಧಬಹುದು ಪರಿಶುದ್ಧಬಹುದು ಸ್ಫಟಿಕದೊಳು ನಿಮ್ಮ ಪ್ರೀತಿಯು ದೊರೆಯೇ ತವಕಿಸಿಹೆ ನಾನು ನಿಮ್ಮಿಂದ ಅರಿಯಲೊಂದು ವಿಷಯವನ್ನು ದರ್ಶಿಸಿದೆ ನಾನು ನೆನ್ನೆ ಇರುಳೋ 16 ಆಹ್ಲಾದಕರ ಸ್ವಪ್ನಗಳನ್ನು ಮತ್ತ ಕನಸುಗಳ ಕೊನೆಯಲ್ಲಿ ಪ್ರವೇಶಿಸಿದಂತಾಯ್ತು ಓ ಶ್ವೇತ ಗಜವಂಧೋ ಎನ್ನ ವದನದೊಳು ಕಾತರಳಾಗಿಹೆ ನಾನು ಅರಿಯಲವುಗಳ ಫಲವನು ಎನ್ನುತ್ತವಳು ತೆರೆದಿರಿಸಿದಳು ಪತಿಯದರು ತನ್ನ ಸ್ವಪ್ನ ಹೂರಣವನು ಆಲಿಸಿ ಅವಳೊರೆದುದನು ತುಂಬಿತು ನೀರು ಸಿದ್ಧಾರ್ಥನ ಕಂಗಳಲ್ಲಿ ಕಂಡದನು ಕೇಳಲ ತ್ರಿಶಲೆ ಕಾರಣವನದಕ್ಕೆ ಗಾಬರಿಯಲಿ ಎಂದನವನು ನಗುತ ಉದ್ವಿಗ್ನಥಾ ತೆರೆಗಳೆದ್ದಿರಲವನ ಮೊಗಧೀ ಅಬ್ಬಬ್ಬಬ್ಬಬ್ಬಬ್ಬ ದೇವಿ ಕಣ್ಣೀರವಲ್ಲವಿದು ನಿಜದಲ ಆನಂದ ಬಾಷ್ಪವೇ ಅಹುದು ಹೇಳುವರು ನಿಮಿತ್ತ ಶಾಸ್ತ್ರದಲ್ಲಿ ಮುನ್ಸೂಚಕವೆಂದು ಅಂತಿಮ ಪ್ರಹರದಲ್ಲಿ ಕಂಡಂತಹ ಸ್ವಪ್ನಗಳು ಒದಗಿಹುದು ಕಾಲ ಲಬ್ಧಿಯೋ ಅವತರಿಸಲಾ ತೀರ್ಥಂಕರ ಭಗವಾನನು ಧರೆಯಲಿಯೇ ಅಂತೆ ಅನಂತ ಜನ್ಮಗಳ ಪುಣ್ಯದಿಂದಲೇ ಜನಿಸುವನಾ ಜಿನೇಂದ್ರನು ನಿನ್ನ ಗರ್ಭದಲ್ಲಿ ಅಬ್ಬಬ್ಬಬ್ಬಬ್ಬಬ್ಬ ಒದಗಿದು ಕಾಲಲಬ್ಧಿಯು ಅವತರಿಸಲಾ ತೀರ್ಥಂಕರ ಭಗವಾನನು ದರೆಯಲಿ. ಅಬ್ಬ ಎಂತಹ ಮನೋಜ್ಞವಾದ ಕಾವ್ಯ! ಏನು ಕಾವ್ಯವನ್ನ ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ರಚನೆ ಮಾಡಿದ್ದಾರೆ. ಹಬ್ಬ ಅವಳು ಹೇಳುತ್ತಾಳೆ, ಆ ಪ್ರಿಯದರ್ಶಿನಿ ಪರಿಶುದ್ಧವಾದು. ಎಲೆ ದೊರೆಯೇ, ಸಿದ್ಧಾರ್ಥ ದೊರೆಯೇ, ನಿಮ್ಮ ಮನ ಪರಿಶುದ್ಧವಾದ ಸ್ಫಟಿಕದಂತೆ ಇದೆ. ಮನಸ್ಸು ಇದೆ, ಹಾಗೆ ನಿಮ್ಮ ಪ್ರೀತಿಯೂ ನನ್ನ ಮೇಲೆ ಇದೆ. ಆದರೆ ನಾನು ನಿಮ್ಮಿಂದ ನನಗೆ ಗೊತ್ತಿರದ ವಿಷಯವನ್ನು ಕೇಳಬೇಕೆಂದು ನಾನು ಆಗಮಿಸಿದ್ದೇನೆ. ನಿನ್ನೆ ಬೆಳಗಿನ ಪ್ರಹರದಲ್ಲಿ, ಅಂದರೆ ಬೆಳಗಿನ ಜಾವ, ನಾನು 16 ತರಹದ ಆಹ್ಲಾದಕರ ಮನಸ್ಸಿಗೆ ಮುದ ನೀಡುವ ಸ್ವಪ್ನಗಳನ್ನು ನಾನು ಕಂಡೆ. ಕೊನೆಯಲ್ಲಿ ಶ್ವೇತಗಜವೊಂದು, ಬಿಳಿಯ ಆನೆ ನನ್ನ ಮುಖಾಬ್ಜದೊಳಗೆ ಬಂದ ಹಾಗೆ ಭಾಸವಾಯಿತು. ಅವುಗಳ ಫಲವನ್ನು ನಿಮ್ಮ ಬಳಿ ಕೇಳುವ ಆಸೆಯಿಂದ ಬಂದಿದ್ದೇನೆ ಎಂದಳಂತೆ. ಅಬ್ಬ ಆಗ ಆ ಪತಿಯೆದುರು ತನ್ನ ಸ್ವಪ್ನದ ಹೂರಣವನ್ನು, ತನ್ನ ಸ್ವಪ್ನವನ್ನೆಲ್ಲ ಸಿದ್ಧಾರ್ಥನ ಮನೋವಲ್ಲಭೆಯಾದ ಮನೋವಲ್ಲಭೆಯಾದಂಥ ಪ್ರಿಯಕಾರಿಣಿ ಹೇಳುತ್ತಾಳೆ. ಅವಳ ಮಾತುಗಳನ್ನು ಆಲಿಸಿದಂಥ ದೊರೆಗಳ ಕಣ್ಣಲ್ಲಿ ಬಾಷ್ಪಾಂಜಲಿ. ಅವನ ಕಣ್ಣಲ್ಲಿ ಕಣ್ಣೀರು ಬಂತು. ಅದನ್ನು ನೋಡಿದ ತ್ರಿಶಲೆ ಅವಳಿಗೂ ಗಾಬರಿಯಾಗುತ್ತದೆ. ಆಗ ಉದ್ವಿಗ್ನತೆ ಉಂಟಾಗಿ ಅವಳ ಮುಖಾಬ್ಜದಲ್ಲಿ ಉದ್ವಿಗ್ನ ಉಂಟಾಗುತ್ತದೆ. ಆಗ ಸಿದ್ಧಾರ್ಥ ಹೇಳುತ್ತಾನೆ, ದೇವಿ, ಇದು ಕಣ್ಣೀರಲ್ಲ, ಇದು ಬಾಷ್ಪಾಂಜಲಿ, ಆನಂದ ಬಾಷ್ಪ. ಇದು ಜೈನಾಗಮದ ಶಾಸ್ತ್ರದ ಪ್ರಕಾರ ಇದು ಶುಭ ಸೂಚನೆ.
ಆ ಬೆಳಗಿನ ಪ್ರಹರದಲ್ಲಿ, ಅಂತಿಮ ಪ್ರಹರ ಅಂದರೆ ಬೆಳಗಿನ ಜಾವ, ಆ ಆ ಬೆಳ್ಳಿ ಚುಕ್ಕಿಗಿಂತ ಮುನ್ನ ಉದಯಿಸ್ತಕ್ಕಂಥ ಸಮಯದಲ್ಲಿ ಕಂಡಂತಹ ಸ್ವಪ್ನಗಳು, ಅಬ್ಬಾ ಕಾಲಲಬ್ಧಿಯೋ ಅವತರಿಸಿದೆ. ತೀರ್ಥಂಕರ ಭಗವಾನರು ಈ ಭುವಿಯಲ್ಲಿ ಜನಿಸುತ್ತಾರೆ. ಅನಂತ ಜನ್ಮಗಳ ಪುಣ್ಯದಿಂದ ಆ ಜಿನೇಂದ್ರರು ನಿನ್ನ ಗರ್ಭದಲ್ಲಿ ಜನಿಸುತ್ತಿದ್ದಾರೆ ಎಂದು ಆ ಸ್ವಪ್ನದ ಫಲವನ್ನು ಹೇಳುತ್ತಾನಂತೆ. ಹಬ್ಬ ಆ ಸ್ವಪ್ನಗಳನ್ನು ನೋಡಿದ, ಅದನ್ನು ಅನುಭವಿಸಿದ, ಕೇಳಿದಂತೆ ಮಾಡಿದ ಮಹಾಕವಿಯತ್ರಿಗೆ ನಮೋ ನಮಃ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ.